ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಭ್ರಷ್ಟಾಚಾರ ಆರೋಪ ಸುಪ್ರೀಂ ಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಿಚಾರಣೆ ಆರಂಭ ಆಗಿದೆ. ನ್ಯಾಯಮೂರ್ತಿ ಪರ್ದಿವಾಲ್ ನೇತೃತ್ವದ ಪೀಠದಲ್ಲಿ ವಿಚಾರಣೆ ನಡೀತಾ ಇದ್ದು ಬಿಎಸ್ವೈ ಪರ ಹಿರಿಯ ವಕೀಲ ಸಿದ್ಧಾರ್ಥ ಲೂತ್ರಾ ವಾದ ಮಂಡನೆ ಮಾಡುತ್ತಿದ್ದಾರೆ. ಪ್ರಕರಣ ದಾಖಲಾಗುವ ಮುನ್ನ ಬಿಎಸ್ವೈ ಹುದ್ದೆಯಿಂದ ನಿರ್ಗಮಿಸಿದ್ರು. ಬಿಎಸ್ವೈ ಪರ ವಕೀಲ ಸಿದ್ಧಾರ್ಥ ಲೂತ್ರಾ ವಾದ: ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಈ ಪ್ರಕರಣಕ್ಕೆ ಅನ್ವಯ ಆಗಲ್ವಾ? ದೂರು ದಾಖಲಾದಾಗಿನಿಂದ 17A ಕಾಯ್ದೆ ಬಳಕೆ ಮಾಡಬೇಕಾ? ಬಿಎಸ್ವೈ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೀತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ. ಬಿಎಸ್ವೈ ಪರ ಸಿದ್ಧಾರ್ಥ ಲೂತ್ರಾ ವಾದ ಮಂಡನೆ ಮಾಡ್ತಿದ್ದಾರೆ. ಪ್ರಕರಣ ದಾಖಲಾಗುವ ಮುನ್ನ ಬಿಎಸ್ವೈ ಹುದ್ದೆಯಿಂದ ನಿರ್ಗಮಿಸಿದ್ರು ಅಂತ ಲೂತ್ರಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನ್ಯಾಯಮೂರ್ತಿಗಳು ಪ್ರಶ್ನೆ ಕೇಳುತ್ತಿದ್ದಾರೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಈ ಪ್ರಕರಣಕ್ಕೆ ಅನ್ವಯ ಆಗಲ್ವಾ? ದೂರು ದಾಖಲಾದಾಗಿನಿಂದ 17A ಕಾಯ್ದೆ ಬಳಕೆ ಮಾಡಬೇಕಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಂಜು, ದೆಹಲಿಯಿಂದ ಸಂಪರ್ಕದಲ್ಲಿದ್ದಾರೆ. ದೆಹಲಿ, ಒಟ್ಟಾರೆ ಪ್ರಕರಣ ಮತ್ತು ಇವತ್ತಿನ ವಾದ ಪ್ರತಿವಾದದ ಬಗ್ಗೆ ಡೀಟೇಲ್ಸ್ ನೀಡೋದಾದ್ರೆ. ಭಾವನಾ, ಇದು ಬಹಳ ಹಳೆ ಪ್ರಕರಣ. ಇದರಲ್ಲಿ ಯಡಿಯೂರಪ್ಪ ಅವರು ಆಫೀಸಿಂದ ನಿರ್ಗಮಿಸಿದ ಬಳಿಕ, ಅಂದ್ರೆ ಆ ಸಂದರ್ಭದಲ್ಲಿ DCM ಆಗಿದ್ದಂತ ಸಂದರ್ಭದಲ್ಲಿ ಆಫೀಸಿಂದ ನಿರ್ಗಮಿಸಿದ ಬಳಿಕ ದಾಖಲಾಗಿದ್ದಂತ ಪ್ರಕರಣಗಳು. ಆ ಸಂದರ್ಭದಲ್ಲಿ ರಾಜ್ಯಪಾಲರ ಅನುಮತಿಯನ್ನ, ಯಾಕಂದ್ರೆ ಸ್ಯಾಂಕ್ಷನ್ ಆಫ್ ದ ಪ್ರಾಸಿಕ್ಯೂಷನ್ ಅಂತ ಇರುತ್ತೆ. ಯಾರು CM ಆದಿಯಾಗಿ ಇಂತ ಅಥವಾ ಆಫೀಸರ್ಸ್ ಆದಿಯಾಗಿ ಏನಾದ್ರೂ ಪ್ರಕರಣ ದಾಖಲಾಗಬೇಕಾದ್ರೆ ಆ ಸಂದರ್ಭದಲ್ಲಿ ತೆಗೆದುಕೊಂಡಿಲ್ವಾ ಅನ್ನುವಂಥದ್ದೇ ಬಹಳ ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಈಗ ಅದಕ್ಕೆ ಸುಪ್ರೀಂ ಕೋರ್ಟ್ನ ಪರ್ದಿವಾಲಾ ಅವರ ನ್ಯಾಯಪೀಠದಲ್ಲಿ ವಿಚಾರಣೆ ಇನ್ನೂ ಕೂಡ ನಡೀತಾ ಇದೆ. ಇದು ಇನ್ನೂ ಅಂತಿಮ ಘಟ್ಟಕ್ಕೆ ಬಂದಿಲ್ಲ. ಸುಮಾರು 6-7 ಅರ್ಜಿಗಳಿದ್ವು. ಈ 6-7 ಅರ್ಜಿಗಳದ್ದು ಕೂಡ ಇದೇ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಇರುವಂತದ್ದು. ಭ್ರಷ್ಟಾಚಾರ ನಿಗ್ರಹ ಪ್ರಕರಣ ಏನ್ ದಾಖಲಾಗಿದೆ, ಆ ದಾಖಲಾಗುವ ಮುಂಚೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡೆದಿತ್ತಾ ಇಲ್ವಾ ಅನ್ನುವಂಥದ್ದು ಚರ್ಚೆ ನಡೀತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ ಲೂತ್ರಾ ಅವರು ಪ್ರತಿಯೊಂದು ಅಂಶವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಕಳೆದ ಇದೇ ಸುಪ್ರೀಂ ಕೋರ್ಟ್ ಅಯ್ಯಪ್ಪ ಅವರ ಪ್ರಕರಣದಲ್ಲಿ IAS ಅಧಿಕಾರಿಯಾಗಿದ್ರು, ಕರ್ನಾಟಕದ IAS ಅಧಿಕಾರಿ, ಅವರ ಪ್ರಕರಣದಲ್ಲಿ ಏನ್ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ ಅನ್ನುವಂತ ಸೈಟೇಷನ್ ಗಳಿಂದ ಹಿಡ್ಕೊಂಡು ಬೇರೆ ಬೇರೆ ಜಡ್ಜ್ಮೆಂಟ್ಸ್, ಸೈಟೇಷನ್ಸ್ ಅನ್ನ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇದ್ರ ಯಾವ ಸೆಕ್ಷನ್ ಅಡಿಯಲ್ಲಿ ನಾವು ನೋಡಬೇಕು ಅನ್ನುವಂಥದ್ದು ಅಂತದರ ಬಗ್ಗೆ ನ್ಯಾಯಪೀಠಕ್ಕೆ ವಿವರಣೆಯನ್ನ ನೀಡುವಂತ ಕೆಲಸ ಆಗ್ತಾ ಇದೆ. ಈಗ ಇನ್ನು ಮುಂದೆ ಅದು ಯಾವ ಹಂತದಲ್ಲಿ ನಡೀಬೇಕು ಅನ್ನುವಂಥದ್ದನ್ನ ತೀರ್ಮಾನ ಆಗುತ್ತೆ. ಆ ಬಳಿಕ ಜಡ್ಜ್ಮೆಂಟ್ ಅವೆಲ್ಲವನ್ನು ಕೂಡ ನೋಡಬಹುದಾಗಿರುತ್ತೆ. ಭಾವನಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.